ಮತ್ತೆ ಎಲ್ಲ ಸ್ಟ್ರೈಕ್ ಮಾಡಕ್ಕೆ ಹೊಂಟಿವಿ ಸರ್. ಏನಾಗಿದೆ ಸರ್ ಆ್ಯಕ್ಚುಲಿ? ಬರಗಾಲಕ್ಕೆ ಇಷ್ಟೆಲ್ಲ ಬರಗಾಲ ಆಗಿದೆ, ರೈತ ತೊಂದರೆಯಲ್ಲಿದ್ದಾರೆ. ಬರಗಾಲ ಪರಿಹಾರ ಕೊಡಬೇಕಲ್ಲ, ನಮ್ಗೆ ಕೊಡಬೇಕಾಗಿದೆ. ಮತ್ತು ಅವ್ರು ಕೊಡಲಿಲ್ಲ ಅಂದರೆ ತಪ್ಪಾಗೋದಿಲ್ಲ. ನಮಗೆ ಬರಬೇಕಾದ ಹಣ ನಾವೇನೋ ಭಿಕ್ಷೆ ಕೇಳ್ತಾರೆ, ನಮ್ಗೆ ಬರಬೇಕಾದ ಹಣ ಕೊಡಲಾರ್ದೇ ಇರೋದು ತಪ್ಪು. ಅದಕ್ಕೆ ನಷ್ಟ ಆಯ್ತು. ಎಲ್ಲ ಶಾಸಕರು MLCಗಳೆಲ್ಲ ದೆಹಲಿಗೆ ಹೋಗ್ತಾರೆ. ಹೋಗ್ತಾರೆ. ಈಗ DK ಸುರೇಶ್ ಅವರು ಒಂದು ಮಾತು ಹೇಳ್ತಾರೆ ಸರ್, ದಕ್ಷಿಣ ಭಾರತ ಪ್ರತ್ಯೇಕ ಆಗಬೇಕು, ಇಲ್ಲಿ ದುಡ್ಡು ತಗೊಂಡೆಲ್ಲ ಉತ್ತರ ಭಾರತಕ್ಕೆ ಕೊಡ್ತಾರ ಅಂತೇಳಿ. ಅವ್ರ ಮಾತಿನ ದಾಟಿಯಲ್ಲಿ ಏನಿದೆ, ನಮ್ಮ ಭಾಗಕ್ಕೆ ಅನ್ಯಾಯ ಆಗ್ತಿದೆ, ಇದರಿಂದ ಜನ ನಾಳೆ ಒಂದು ದೇಶನ ಬೇಕಂತ ಕೇಳ್ಬೋದು ಅನ್ನೋ ದಾಟಿಯಲ್ಲಿ ಹೇಳಿದ್ದಾರೆ. ಅದನ್ನು ಇವರೆಲ್ಲನೂ ಹುರಿದು ನಿಮಿಷ ಹಾಕ್ಕೊಂಡು ದೇಶ ವಿಭಜನೆ ಮಾಡೋಕ್ಕೊಂಟು ಇವ್ರು ಯಾವ ದೇಶ ಕಟ್ಟೋರು. ಮುಂಜಾನೆ ಸಾಯಂಕಾಲ ತನಕ ದೇಶ ವಿಭಜನೆ ನಾವೇನು ಹೇಳಿದ್ದೀವಿ? ಜಾತಿ ಧರ್ಮಗಳಲ್ಲಿ ನಾವೇನಾದರೂ ವಿಭಾಗ ಮಾಡಿದ್ದೀವಿ? ದೇಶದಲ್ಲಿ ಅಲ್ಲೋಲು ಕಲ್ಲೋಲು ಏರ್ಪಡಿಸೋದು ಇವರೇ. ರಾಮನ ಧ್ವಜ, ಹನುಮನ ಧ್ವಜ, ಯಾವುದು ಶಿವಲಿಂಗಮೂರ್ತಿಯಲ್ಲಿ ಅವ್ರು ಬರೋದ್ರೆ ದಿನಂಪ್ರತಿ ಎಲೆಕ್ಷನ್ ಬರ್ತಂದ್ರೆ ಇವ್ರು ಚಾಲು. ಎಲೆಕ್ಷನ್ ಮುಗಿಯೋವರೆಗೆ ಇಂಥ ಆಟ ಹೊಡ್ತಾರೆ. ಏನೊಂದು ಡೆವಲಪ್ಮೆಂಟ್ ಕೇಳಬೇಡ್ರಿ, ಬರಗಾಲದ ಕೇಳಬೇಡ್ರಿ, ನಿರುದ್ಯೋಗ ಯುವಕರ ಬಗ್ಗೆ ಕೇಳಬೇಡ್ರಿ. ಇವ್ರ ಉದ್ಯೋಗ ಏನಂದರೆ ಗಲಾಭೆ ಗದ್ದಲ ಎಬ್ಸೋದು. ಆ ಭಾವನಾತ್ಮಕದಾಗ ಮತ ಕೇಳಕ್ಕೆ ಇತ್ತೆಲ್ಲ ನಾಟಕ ಕೇಳ್ಬಿಟ್ಟು ಬೇರೆ ನಮ್ಮ ದುಡ್ಡು ಅಲ್ಲ ಸರ್, ನಾವು ತೆರಿಗೆ ಕಟ್ಟಿದ ಹಣನ ನಮಗೆ ಕೊಡಬೇಕಲ್ಲ. ಕೊಡಲಾರ್ದೆ ಎಲ್ಲಕ್ಕೆ ನಾವು ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತೀವಿ. ಯಾಕೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಮೋದಿ ಅವರು ಕರ್ನಾಟಕಕ್ಕೆ? ಮೋದಿಯವರನ್ನೇ ಅದೇ ರಾಜಕಾರಣಿ ಅವರು. ಮುಂಜಾನೆ ಎದ್ದ ಕೂಡಲೇ ರಾಜಕಾರಣ, ಮುನ್ಸಿಪಾಲ್ಟಿ, ನಗರಸಭೆ ಯಾವುದೋ ಎಲೆಕ್ಷನ್ ಬರ್ತಂದ್ರೆ ಈ ನಾಟಕ ಇಷ್ಟ. ಅದಕ್ಕೆ ಮೋದಿ ಸಾಹೇಬ್ರೇ ಇನ್ವಾಲ್ವ್ಮೆಂಟ್ ಆಗ್ತದೆ. ಇದು ಪೊಲಿಟಿಕಲ್ ಗಿಮಿಕ್ ಬಿಟ್ಟರೆ ಬೇರೆ ಯಾವುದಕ್ಕೆ ಇನ್ವಾಲ್ವ್ ಅದಾರ ಸರ್? ಹಣನೇ ಕೊಡೋದಿಲ್ಲ. ಎಲ್ಲಿ ಕೊಡ್ತಾ ಇದ್ದಾರೆ? ದೇಶದ ಅಭಿವೃದ್ಧಿ ಏನು ಮಾಡಿದರು? ಏನಾಗಿದೆ? ಈಗ ಅಭಿವೃದ್ಧಿ ಶೂನ್ಯ. ಮೋದಿ ಸರ್ಕಾರದಲ್ಲಿ ಅಭಿವೃದ್ಧಿ ಶೂನ್ಯ. ರಾಮನ ಮೂರ್ತಿ ಕಟ್ಟಿದ್ರು ಸಾಕು, ರಾಮರಾಜ್ಯ ಆಗ್ತದೆ. ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿವಿ. ಬಡವರು ಇವತ್ತು ಸುಖಿಯಾಗಿದ್ದಾರೆ. ಬರಗಾಲ ಬಂದರೂ ಬದುಕ್ತಿದ್ರಪ್ಪ ಅಂದರೆ ನಾವು ಕೊಟ್ಟಂಥ ಗ್ಯಾರಂಟಿ. ಮೊನ್ನೆ ಖರ್ಗೆ ಸಾಹೇಬ್ರು ಒಂದು ಮಾತು ಹೇಳ್ತಾರೆ ಸರ್, ಇದೊಂದು ಸರಿ ಪ್ರಧಾನಿ ಆಗ್ಬಿಟ್ರೆ ವಿಷ್ಣುನ ಅವತಾರ ಆಗ್ತಾರ ಮೋದಿ, ಸರ್ವಾಧಿಕಾರಿ ಧೋರಣೆ ಬರುತ್ತಾರ. ಈಗಲೇ ಸರ್ವಾಧಿಕಾರಿ ಧೋರಣೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಇದೆ. ಆಗಬಾರ್ದು. ದೇಶದಲ್ಲಿ ಪರ ವಿರೋಧ ಇದ್ರೇ ಅದಕ್ಕೊಂದು ಚಂದ. ಅವರಿಗೆ ಸರ್ವಾಧಿಕಾರಿ ಧೋರಣೆ ಬಂದುಬಿಟ್ಟಿದೆ. ಯಾಕಂದರೆ 2 ಸಲ ಪ್ರಧಾನಿ, 3ನೇ ಸಲ ಆದರೆ ಆಟೋಮೆಟಿಕ್ ಆ ಭಾವನೆ ಬಂದ್ಬಿಟ್ಟಿದೆ. ಇಟ್ಸ್ ನಾಟ್ ಗುಡ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆಯೂ ಒಂದು ಪಕ್ಷಕ್ಕೆ ಕಂಟಿನ್ಯೂ ಪವರ್ ಕೊಟ್ಟರೆ ಅದರಿಂದ ಹಾನಿ ಆಗ್ತಿದೆ, ಇನ್ನು ದೇಶಕ್ಕೆ ಲಾಭ ಆಗುತ್ತೆ. ಇಲ್ಲಿ ಲೋಕಲ್ ಲೀಡರ್ಸ್ ಬರೀ ಮಾತೆತ್ತಿದ್ರೆ ಸರ್ಕಾರ ಬೀಳುತ್ತಾ, ಸರ್ಕಾರ ಪತನ ಆಗತ್ತಾ ಅಂತೆಲ್ಲ ಮಾತಾಡಿದಾರೆ ಸರ್. ಅವ್ರು ಅದೇ ದಂಧೆ ಆಗುತ್ತೆ. ಜನರು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿಗಳನ್ನ ಖರೀದಿ ಮಾಡ್ತಕ್ಕಂಥ ಒಂದು ಹುನ್ನಾರ ಅವರಲ್ಲಿದೆ. ಅದೇ ನಡೆಯೋದಿಲ್ಲ, ಅವ್ರ ಆಟ ನಡೆಯೋದು. BJP ಅವರು ಪ್ರತಿ ಸಲ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬರಲ್ಲ ಅಂತ. ಯಾವತ್ತೂ ಅವ್ರಿಗೆ ಜನರು ಅಧಿಕಾರವನ್ನು ಕೊಟ್ಟಿಲ್ಲ. ಬಹುಮತವನ್ನು ಯಾವಾಗಲೂ ಕರ್ನಾಟಕದಲ್ಲಿ ಕೊಟ್ಟೇ ಇಲ್ಲ. ಅವರು ಅಡ್ಡದಾರಿ ಹಿಡಿದೇ ಬಂದಿದ್ರು. ಈಗಲೂ ಅದೇ ಕೆಲಸ. ಈಗ ಇಲ್ಲಿ ಕೊಡಕ್ಕೆ ರೊಕ್ಕ ಇಲ್ಲ ಅಂತಾರ, ಅವ್ರು ಖರೀದಿ ಮಾಡಕ್ಕೆ ದುಡ್ಡು ಕೊಡ್ತಾರೆ. ಅದೆಲ್ಲ ಅದೇ ಅವರು ಪೊಲಿಟಿಕ್ಸ್. ವರ್ಸ್ಟ್. ಪ್ರಜಾಪ್ರಭುತ್ವ ವಿರೋಧ ನೀತಿಯಿಂದ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊತಾರೆ. ಈಗ ನೀವು ದೆಹಲಿಗೆ ಹೊಂಟಿದ್ದಕ್ಕೆ BJP ಅವರೆಲ್ಲ ಕೇಳ್ತಿದ್ದಾರೆ, ಯಾವ ಕಾರಣಕ್ಕೆ ಬರ್ತಾರೆ ಇವರು? ಒಂದ್ ಕಡೆ ಗ್ಯಾರಂಟಿ ಹಳ್ಳ ಹಿಡಿದವು, ಕಾಂಗ್ರೆಸ್ನಾಗ ಭ್ರಷ್ಟಾಚಾರ ಆಗೈತಿ ಅಂತೇಳಿ. ಅಲ್ಲ ರೀ, ಗ್ಯಾರಂಟಿ ಹಳ ಹಿಡಿದೈತೆ BJP ಅವ್ರು ಹೇಳಿದ್ರೆ ಜನ ಹೇಳಿದ್ರು. ಯಾವತ್ತೂ ಅವ್ರಿಗೆ ಜನರು ಅಧಿಕಾರವನ್ನು ಕೊಟ್ಟಿಲ್ಲ. ಬಹುಮತವನ್ನು ಯಾವಾಗಲೂ ಕರ್ನಾಟಕದಲ್ಲಿ ಕೊಟ್ಟೇ ಇಲ್ಲ. ಅವರು ಅಡ್ಡದಾರಿ ಹಿಡಿದೇ ಬಂದಿದ್ರು. ಈಗಲೂ ಅದೇ ಕೆಲಸ. ಈಗ ಇಲ್ಲಿ ಕೊಡಕ್ಕೆ ರೊಕ್ಕ ಇಲ್ಲ ಅಂತಾರ, ಅವ್ರು ಖರೀದಿ ಮಾಡಕ್ಕೆ ದುಡ್ಡು ಕೊಡ್ತಾರೆ. ಅದೆಲ್ಲ ಅದೇ ಅವರು ಪೊಲಿಟಿಕ್ಸ್. ವರ್ಸ್ಟ್. ಪ್ರಜಾಪ್ರಭುತ್ವ ವಿರೋಧ ನೀತಿಯಿಂದ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊತಾರೆ.
ಈಗ ನೀವು ದೆಹಲಿಗೆ ಹೊಂಟಿದ್ದಕ್ಕ ಬಿಜೆಪಿ ಅವರೆಲ್ಲ ಕೇಳ್ತಿದ್ದಾರೆ ಯಾವ ಕಾರಣಕ್ಕೆ ಬರ್ತಾರೆ ಇವರು? ಒಂದ್ ಕಡೆ ಗ್ಯಾರಂಟಿ ಹಳ್ಳ ಹಿಡ್ದವು, ಕಾಂಗ್ರೆಸ್ನಾಗ ಭ್ರಷ್ಟಾಚಾರ ಆಗೈತಿ ಅಂತ ಹೇಳಿ. ಅಲ್ಲ ರೀ, ಗ್ಯಾರಂಟಿ ಹಳ ಹಿಡಿದೈತೆ ಬಿ ಜೆ ಪಿ ಅವ್ರು ಹೇಳಿದ್ರೆ ಜನ ಹೇಳ್ಬೇಕು. ಯಾರು ಇವತ್ತು ಬೆಳಕಿನಲ್ಲಿದ್ದಾರೆ, ಯಾರು ಬಸ್ಸಿನಲ್ಲಿ ಹೋಗ್ತಾರೆ, ಯಾರು ಇವತ್ತು ಅನ್ನ ಊಟ ಮಾಡ್ತಾರೆ ಅವ್ರು ಹೇಳ್ಬೇಕು. ಬಿ ಜೆ ಪಿ ಅವ್ರು ಹೇಳಿದ್ರೆ ಯಾರು ಜನ ಹೋಗ್ತಾರೆ? ಇವರೇ ಸ್ವಯಂ ಘೋಷಿತ ಎಲ್ಲ ಪ್ರಶ್ನೆ ಇವ್ರಿಗೆ, ಉತ್ತರನೂ ಇದೆ, ಜಜ್ಮೆಂಟ್ ಇದೆ. ಈಗ ಲೋಕಸಭಾ ಚುನಾವಣೆ ನಂತರ ಗ್ಯಾರಂಟಿಗಳು ನಿಲ್ತವು, ನಮ್ಗೆ ಜಾಸ್ತಿ ಮತ ಹೋಗದೆ ಇದ್ರೆ ಅಂತ ನಿಮ್ಮ ಶಾಸಕರೇ ಒಬ್ರು ಹೇಳಿದ್ದಾರೆ ಸರ್. ಅವರು ಯಾವುದೋ ಒಂದು ತರ್ಕಬದ್ಧವಾಗಿ ಹೇಳಿದ್ದಾರೆ. ಈಗ ಹಂಗೆ ನಮ್ಮ ಸುರೇಶ್ ಡಿ ಕೆ ಅವರು ಎಲ್ಲ ಅದನ್ನು ತಿರುಚಿ ಹಿಂಗೆ ಹೊಡಿತಾ ಇದ್ದಾರೆ. ಹಂಗೆ ಶಾಸಕರು ತಿರುಚಿ ಯಾವ ಗ್ಯಾರಂಟಿಗಳು ನಿಲ್ಲಲ್ಲ ಸರ್. ಯಾಕೆ ನಿಲ್ತವೆ? ಆರ್ಥಿಕ ಸಂಕಷ್ಟ ಐತಿ, ದುಡ್ಡಿಲ್ಲ, ನಾವೇನು ನಿಭಾಯಿಸ್ತಾ ಇಲ್ಲ. ಯಾವ ಕೆಲಸಗಳು ನಿಂತಿದ್ದಾವೆ? ಎಲ್ಲ ಕೆಲಸಗಳು ಪ್ರಾರಂಭ ಅದಾವಲ್ಲ. ಸುಮ್ಮನೆ ಅವರು ಕ್ರಿಯೇಟೆಡ್. ಬಡವ್ರಿಗೆ ಅನ್ನ ಕೊಟ್ಟರೆ ತಪ್ಪ, ತೆರಿಗೆ ಮೇಲೆ ಬಡವ್ರಿಗೆ ಬೆಳಕು ಕೊಟ್ಟರೆ ತಪ್ಪ, ಹೆಣ್ಮಕ್ಳು ಬಸ್ನಲ್ಲಿ ಅಡ್ಡಾಡಿದ್ರೆ ತಪ್ಪ. ಯಾರ ಗೆಸ್ಟ್ಗಳು ಬಂದರೆ ಒಂದು ಟೀ ಕಾಫಿ ತರಲಿಕ್ಕೆ ಬೇರೆ ಮನೆಗೆ ಹೋಗಿ ಶರ ಮುಚ್ಕೊಂಡು ತರ್ತಕ್ಕಂಥ ಹೆಣ್ಮಗಳು ಇವತ್ತು ಸ್ವಾಭಿಮಾನದಿಂದ ಬದುಕುವಂಥದ್ದು ಏನಾದ್ರು ಬಂದಿದ್ರೆ ನಾವು ತಿಂಗಳೇ 2,000 ರೂಪಾಯಿ. ಇಡೀ ರಾಜ್ಯಕ್ಕೆ ಸ್ವಾಭಿಮಾನದ ಬದುಕು ಕೊಟ್ಟವ್ರು ನಾವು ನಂಬಿಕೆ ಇವರೇನು ಮಾಡ್ತಾರೆ? ಇವ್ರು ಊರು ಬಂದು ಜಗಳ ಹಚ್ಚಿ ಅಧಿಕಾರ ಪರ ಪ್ರಯತ್ನ ಮಾಡೋದು, ಇವರಿಂದ ನಾವು ಕಲಿಬೇಕು. ಬಡವರು ಕೆಲಸ ಮಾಡೋದು. ಈಗ ಮಂಡ್ಯ ಆಯ್ತು ಸರ್, ಈಗ ಬೆಳಗಾವದಾಗ ಮತ್ತೆ ಹರಂ ಧ್ವಜ ಗಲಾಟೆ ಮಾಡ್ತೀವಿ. ಎಲ್ಲ ಕಡೆ ಎಬ್ಸೋದು ಹಿಂದೆ ಜಾತಿ ಧರ್ಮದಲ್ಲಿ ಜಗಳ ಇದೆಲ್ಲ ಹುಟ್ಟು ಹಾಕೋರೆ ಅವರು. ಕೇಂದ್ರದಿಂದ ಏನು ಗೈಡ್ಲೈನ್ಸ್ ಬರುತ್ತೆ ಸರ್ ಅವ್ರು ಎಲೆಕ್ಷನ್ ಬಂದಾಗ ಹಿಂಗೆ ಮಾಡ್ರಿ ಅಂತ ಹೇಳಿ? ಅವೆಲ್ಲ ಬೇರೆ ಬೇರೆ ಇದಾವೆ. RSS ಬಿಜೆಪಿ ಸರ್ಕಾರದ ಮೇಲೆ 40% ಆರೋಪ ತಾವು ಮಾಡಿದ್ರಿ. ಈಗ ಕಾಂಗ್ರೆಸ್ನವರು 50% ಮಾಡ್ತಾ ಇದಾರೆ ಅಂತ. ಯಾರು ಮಾಡಿದ್ದಾರೆ? ನಿಮ್ಮೊಂದಿಷ್ಟು ಕೆಲವೊಂದಿಷ್ಟು ಶಾಸಕರೇ ಮಾಡ್ತಿದ್ದಾರೆ. ಯಾರು ಮಾಡಿದ್ದಾರೆ? ಈಗ ರಾಯ ರೆಡ್ಡಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಫಸ್ಟ್. ಅಸಮಾಧಾನ ಅವ್ರು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಏನು ಕರಪ್ಷನ್ ಇಲ್ಲ. ಸರ್ಕಾರಕ್ಕೆ ಯಾವುದೇ ಆತಂಕ ಇಲ್ಲ ಸರ್. ನಥಿಂಗ್ ಟು ವರಿ. ನೀವು ವರಿ ಮಾಡಿಬಿಟ್ರೆ ನನಗೂ ವರಿ ಇಲ್ಲ, ನಮ್ಮ ಸರ್ಕಾರಕ್ಕೂ. ಈಗ ಲಕ್ಷ್ಮಣ್ ಸವದಿ ಅಂತ ಅವರು ವಾಪಸ್ ಬಿಜೆಪಿ ಹೊಂಟ್ರ, ಶೆಟ್ರು ಹೋದ್ರು, ಲಕ್ಷ್ಮಣ್ ಸವದಿ ಶಾಮನೂರು ಶಿವಶಂಕರಪ್ಪನವ್ರು ಹೋಗ್ತಾರ ಅಂತ. ಅದು ಏನು ಸುದ್ದಿ ಊಹಾಪೋಗಳಿಗೆಲ್ಲ ನನ್ನ ಹತ್ರ ಗೊತ್ತಿಲ್ಲ. ಈಗ ಜಗದೀಶ್ ಶೆಟ್ಟರ್ ಹೋದ್ರಲ್ಲ ಸರ್, ಅದೇನು ಪರಕ್ ಬೀಳಲ್ಲ ಕಾಂಗ್ರೆಸ್? ಅದು ಹೆಂಗಾಗತ್ತೆ ರೀ? ಅವ್ರು ಬಂದಿದ್ರು ಹೋದ್ರು, 6 ತಿಂಗಳು ನಮ್ಮ ಮನೆಯಾಗಿದ್ರು ಬಿಟ್ಟು ಹೋಗಿದ್ದಾರೆ. ಏನು ಫರ್ಕ್ ಆಗುತ್ತೆ? ಅವ್ರು ಅಲ್ಲೇ ಇದ್ದವರು ಬಂದಿದ್ದಾರೆ, ಹೋಗಿದ್ದಾರೆ. ಅವ್ರು ಟಿಕೆಟ್ ಕೊಟ್ಟಿಲ್ಲ ಅಂದ್ಮೇಲೆ ನಾವು ಟಿಕೆಟ್ ಕೊಟ್ಟಿವಿ, MLC ಮಾಡಿದ್ವಿ. ಸೀನಿಯರ್ ಮನುಷ್ಯ, ಮಾಜಿ ಮುಖ್ಯಮಂತ್ರಿ ಅಂತ ಗೌರವ ಕೊಟ್ಟಿವಿ. ನಾವೇ ಅನ್ಯಾಯ ಮಾಡಿದ್ವಿ. ಅವ್ರು ಯಾಕೆ ಬಂದರು ಯಾಕೆ ಹೋದ್ರು ನೀವು ಅವ್ರನ್ನ ಕೇಳಿರಿ, ನನಗೂ ಒಂದು ಸ್ವಲ್ಪ ಗೊತ್ತಾಗಲ್ಲ. ಕೇಳಿ ನನಗೆ ಯಾವಾಗ ಹೇಳಿ, ನೀವು ಪ್ರಚಾರದ ಇದ್ರಲ್ಲೇ ಹೇಳಿರಿ, ಇಲ್ಲ ತಂದು ಯಾವಾಗ ಫೋನ್ ಮಾಡಿದ್ರಿ, ಯಾರಿಗೆ ಗೊತ್ತಾಗೋದು ಅದಕ್ಕೆ ಬಂದಿದ್ರು ಎದಕ್ಕೂ ಆದ್ರು. ಅಲ್ಲ, ಅವ್ರ ಹೇಳಿದಾಗ ಒಂದು ಟಿಕೆಟ್ ಸಿಕ್ಕಿಲ್ಲ, ಬಂದಿದ್ದೆ ಅಂತ ಹೇಳಿದ್ರಲ್ಲ ಸರ್. ಅದೇ ಟಿಕೆಟ್ಗಾಗಿ ಮಾತಲ್ಲಿ ಹೋಗಿದ್ದಾರೆ. ಏನು ಇದರಲ್ಲಿ ಪ್ರಿನ್ಸಿಪಲ್ ಇದೆ? ಒಂದು ಮಾತಿದ್ರೆ ಸಿದ್ಧಾಂತದ ಬಗ್ಗೆ ಮಾತಾಡಿದ್ರು ಅವರು. ನಿಮ್ಮ ಪಕ್ಷಕ್ಕೆ ಬಂದ ಮೇಲೆ ನಾನು 30 ವರ್ಷ ಪಕ್ಷ ಕಟ್ಟಿದ್ದೆ, ನನಗೆ ನೋವಾಯ್ತು, ಸ್ವಾಭಿಮಾನ ಧಕ್ಕೆ ಕೊಟ್ಟವ್ರು ಅವರು. ಮತ್ತು ಸ್ವಾಭಿಮಾನ ನೋವಿಗೆ ಏನು ಮಲಮಚ್ಚಾರು ನಮಗೇನು ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳಿ. ಓಕೆ ಸರ್.